ಸ್ನೇಹಿತರೆ, ಒಂದು ಸಿಂಹದ ಮರಿ ಕುರಿಗಳ ಜೊತೆ ಬೆಳೆದರೆ ಅದು ತನ್ನನ್ನು ಸಿಂಹ ಎಂದು ಭಾವಿಸುತ್ತದೆಯೇ? ಇಲ್ಲ, ಅದು ತನ್ನನ್ನು ಕುರಿ ಎಂದೇ ಭಾವಿಸುತ್ತದೆ. ನಮ್ಮ ಜೀವನವು ಇದೇ ಆಗುತ್ತದೆ. ಇಲ್ಲಿ ಅನೇಕ ಜನರಿಗೆ ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ಆದರೆ ತಪ್ಪು ನಂಬಿಕೆಗಳಿಂದಾಗಿ ಸಾಮಾನ್ಯ ಜೀವನವನ್ನ ನಡೆಸುತ್ತಿದ್ದಾರೆ. ಇತಿಹಾಸವನ್ನು ನೋಡಿ, ಜಗತ್ತಿನ ದೊಡ್ಡ ಸಾಧಕರೆಲ್ಲರೂ ಅನುಕೂಲಕರ ಪರಿಸ್ಥಿತಿಯಲ್ಲಿ ಹುಟ್ಟಲಿಲ್ಲ. ಅವರು ನಮ್ಮ ಪರಿಸ್ಥಿತಿ ಬದಲಾಗುತ್ತದೆ ಎಂದು ಕಾಯಲಿಲ್ಲ, ಬದಲಾಗಿ ತಮ್ಮ ಪರಿಸ್ಥಿತಿಯನ್ನೇ ಬದಲಾಯಿಸಿದರು. ಒಂದು ಸಣ್ಣ ಬೀಜವನ್ನ ಗಮನಿಸಿ, ಅದನ್ನು ಮಣ್ಣಿನೊಳಗೆ ಹೂಳುತ್ತಾರೆ. ಸಂಪೂರ್ಣ ಕತ್ತಲೆ, ಮೇಲಿಂದ ಮಣ್ಣು, ಒತ್ತಡ. ಆದರೂ ಆ ಬೀಜ ನನ್ನ ಜೀವನ ಮುಗಿದು ಹೋಯಿತು ಎಂದು ಅಂದುಕೊಳ್ಳುವುದಿಲ್ಲ. ಅದು ತನ್ನಲ್ಲಿ ಅಡಗಿರುವ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ. ನಿಧಾನವಾಗಿ ಭೂಮಿಯನ್ನು ಸೀಳಿ ಮೇಲಕ್ಕೆ ಬರುತ್ತದೆ. ಗಾಳಿ, ಬೆಳಕು, ಬಿಸಿಲು ಇವುಗಳಿಗೆ ಹೆದರದೆ ಇವುಗಳನ್ನೇ ಬಳಸಿಕೊಂಡು ವರ್ಷಗಳು ಕಳೆದ ನಂತರ ಅದೇ ಸಣ್ಣ ಬೀಜ ನೂರಾರು ಜನರಿಗೆ ನೆರಳು ನೀಡುವ, ಸಾವಿರಾರು ಫಲಗಳನ್ನು ನೀಡುವ ಬೃಹತ್ ಮರವಾಗುತ್ತದೆ. ಆ ಬೀಜದಂತೆ ನಮ್ಮ ಪ್ರತಿಯೊಬ್ಬರೊಳಗೂ ಅಗಾಧವಾದ ಶಕ್ತಿ ಅಡಗಿದೆ. ಜೀವನದಲ್ಲಿ ಕಷ್ಟ, ಒತ್ತಡ, ಟೀಕೆಗಳು ಬರುತ್ತವೆ. ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಂತೆ ಕಾಣಬಹುದು. ಆದರೆ ಈ ಲಕ್ಷಣಗಳು ನಮ್ಮನ್ನು ಮುಗಿಸಲು ಬಂದಿಲ್ಲ, ನಮ್ಮೊಳಗೆ ಅಡಗಿರುವ ಶಕ್ತಿಯನ್ನು ಜಾಗೃತಗೊಳಿಸಲು ಬಂದಿರುತ್ತವೆ. ಬೀಜವು ಮರವಾಗುವಂತೆ ನೀವು ಕೂಡ ಒಂದು ದಿನ ನಿಮ್ಮ ನಾಡಿಗೆ ನೆರಳಾಗುವಷ್ಟು ಎತ್ತರಕ್ಕೆ ಬೆಳೆಯಬಹುದು.